ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಇವಾಗ ಆಷಾಢ ಮಾಸ ಶುರುವಾಗಿದೆ. ನಾನು ಅದಕ್ಕೋಸ್ಕರ ನಾಳೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಈ ವರ್ಷ ನಾನು ಉಪ್ಪಿನ ದೀಪ ಹಚ್ಚೋಣ ಅಂತ ನಾನು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಆಷಾಢ ಶುಕ್ರವಾರ ಇರೋದ್ರಿಂದ ಇವತ್ತು ನಾನು ಏನೇನು ರೆಡಿ ಮಾಡ್ಕೋತೀನಿ ಅನ್ನೋದನ್ನು ನಾನು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಮುಂಚೆ ಎಲ್ಲ ನಾನು ಇದು ತೆಂಗಿನಕಾಯಿ ದೀಪ ಅಂಟಿಸ್ತಿದ್ದೆ ದೇವಸ್ಥಾನದಲ್ಲಿ. ಬಟ್ ಇವಾಗ ನಾನು ಆಷಾಢ ಶುಕ್ರವಾರ ನೋಡೋಣ, ಉಪ್ಪಿನ ದೀಪ ಎಲ್ಲರೂ ಹೇಳ್ತಿದ್ದಾರೆ. ನನಗೆ ಗೊತ್ತಿರೋರೊಬ್ಬರು ಹೇಳಿದ್ರು ಉಪ್ಪಿನ ದೀಪ ಹಚ್ಚಿ ಒಳ್ಳೇದಾಗತ್ತೆ ಅಂತ. ಯಾಕೆ ಟ್ರೈ ಮಾಡಬಾರ್ದು ಅಂತ ಈ ಸಲ ನಾನು ಶುರು ಮಾಡ್ಕೋತಾ ಇದ್ದೀನಿ. ನಾನು ಬೇರೆಯವ್ರ ಥರ ಡೆಕೋರೇಷನ್ ಆ ಥರ ಎಲ್ಲ ಮಾಡ್ತಿಲ್ಲ. ಸಿಂಪಲ್ಲಾಗಿ ಭಕ್ತಿಯಿಂದ ನಾನು ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಗೊತ್ತು ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಅದನ್ನು ನಾನು ಈ ವಿಡಿಯೋ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ. ನಾಳೆಗೆ ನಾನು ಏನೇನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನಾನು ನಾಳೆ ಬೆಳಿಗ್ಗೆ ಉಪ್ಪಿನ ದೀಪ ಹಚ್ತೀನ ಅಥವಾ ಗೋಧೂಳಿ ಸಮಯದಲ್ಲಿ ನಾನು ಉಪ್ಪಿನ ದೀಪ ಹಚ್ತೀನ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಸೊ ಬನ್ನಿ ಇವಾಗ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ದೊಡ್ಡ ದೀಪ ತೊಗೊಂಡಿದ್ದೀನಿ, ಹಾಗೆಯೇ 2 ದೀಪ ತೊಗೊಂಡಿದ್ದೀನಿ. 1 ದೀಪ ಹಚ್ಚಬಾರ್ದು ಅಂತಾರೆ. ಸೊ ಹಾಗಾಗಿ ನಾನು ಇಲ್ಲಿ 2 ದೀಪ ತೊಗೊಂಡಿದ್ದೀನಿ. ದೊಡ್ಡ ದೀಪ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನಾನು ಇದರಲ್ಲೇ ಉಪ್ಪು ಹಾಕಿ ಅದ್ರ ಮೇಲೆ ನಾನು ದೀಪ ಅಂಟಿಸ್ತೀನಿ. ಸೊ ಇದೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಏನೇನು ಬೇಕು ಐಟಮ್ಸ್ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಸೊ ಬನ್ನಿ ನೋಡ್ಬೋದು. ಇದು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ದೀಪ ಇಟ್ಟಕ್ಕೆ. ಇಲ್ಲಿ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ, ದೀಪ ತೊಳೆದಿರೋದು. ಮತ್ತು ಇದು ಗಂಧ, ಹಾಗೆಯೇ ಇಲ್ಲಿ ಅರಿಶಿನ ಕುಂಕುಮ, ಮತ್ತು ಇದೂ ಗಂಧನೇ. ನಾನು ಎಲ್ಲದಕ್ಕೂ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೂವು ಎಲ್ಲ ರೆಡಿ ಮಾಡಿಕೊಂಡು ನಾನು ಇವತ್ತು ಇಷ್ಟು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ, ದೇವರ ಐಟಮ್ ಎಲ್ಲ ತೊಳ್ಕೊಂಡು. ಸೊ ನಾಳೆ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ವಿಡಿಯೋ ಮಾಡ್ತೀನಿ. ಸೊ ದೀಪ ಎಲ್ಲ ಇವತ್ತೇ ಗಂಧ ಅರಿಶಿನ ಹಚ್ಚಿ ರೆಡಿ ಮಾಡ್ಕೋತಾರೆ ಕೆಲವರು. ನಾನು ನಾಳೆ ರೆಡಿ ಮಾಡ್ಕೋತೀನಿ. ಯಾವ ರೀತಿ ರೆಡಿ ಮಾಡ್ಕೋತೀನಿ ಅನ್ನೋದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇಷ್ಟು ಐಟಮು, ಹೂವು ಒಂದು, ಆಮೇಲೆ ವೀಳ್ಯದೆಲೆ ಎಲ್ಲ ತೊಗೊಂಡು ಬಂದು ಯಾವ ರೀತಿ ದೇವ್ರ ಕಡೆ ಮುಖ ಮಾಡಿ ನಾವು ದೀಪ ಅಂಟಿಸ್ಬೇಕು. ಸೊ ಯಾವ ಥರ ಅನ್ನೋದನ್ನು ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಪೂಜೆ ಮಾಡುವಾಗ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ನಾಳೆ ವಿಡಿಯೋನು ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು. ನಾನು ಒಂದು ಸ್ವಲ್ಪ ಬಾಸುಮತಿ ಅಕ್ಕಿನ ನೆನೆಸಿದ್ದೀನಿ, ಹಾಗೆ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ನೆನೆಸಿದ್ದೀನಿ. ರೈಸ್ ಐಟಮಲ್ಲಿ ನಾವು ಏನೇ ನೈವೇದ್ಯ ಮಾಡಿದ್ರೂ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಈ ನೈವೇದ್ಯನ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ಇವತ್ತು ನಾನು ಪೂಜೆಗೆ ಯಾವೆಲ್ಲ ಹೂವನ್ನ ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಕೆಲಸ ಎಲ್ಲ ಮುಗೀತು. ಇವಾಗ ನಾನು ಬಂದು ಪ್ರಸಾದ ಮಾಡಿಕೊಂಡು ಹಾಗೆಯೇ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಾನು ಗೋಧೂಳಿ ಸಮಯದಲ್ಲಿ ಉಪ್ಪಿನ ದೀಪ ಹಚ್ಚೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ಇವಾಗ ಇಲ್ಲೊಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಅರ್ಧ ಲೀಟ್ರು ಹಾಲು ಹಾಕೋಣ. ನಂತರ ಇಲ್ಲಿ ನೆನೆಸಿಟ್ಟಿರೋ ಅಂತಹ ಬಾಸುಮತಿ ರೈಸ್ನ ಸೇರಿಸ್ಕೊಳ್ಳೋಣ. ನೋಡ್ಬೋದು, ಇಲ್ಲಿ ಹಾಲು ಇಟ್ಕೊಂಡಿದ್ದೀನಿ. ಇದಕ್ಕೆ ನೆನೆಸಿಟ್ಕೊಂಡಿರೋ ಅಂತಹ ಬಾಸುಮತಿ ರೈಸ್ನ ನಾವು ಸೇರಿಸೋಣ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಇವಾಗ ಏನು ನೆನೆಸಿಟ್ಟಿರೋ ಅಂತಹ ಬಾದಾಮಿ ಮತ್ತು ಗೋಡಂಬಿನ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕಬೇಕು. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಲಿ, ಅಷ್ಟರಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ಕೋತೀನಿ. ಸೊ ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು, ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂತಹ 3 ಶಂಖಪುಷ್ಪ ಹೂವು ಸಿಕ್ಕಿದೆ. ಅದು ಸಿಕ್ಕಿರೋದು ನನಗೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಲಕ್ಷ್ಮಿಗೆ ತುಂಬಾ ಶ್ರೇಷ್ಠ ಶಂಖಪುಷ್ಪ. ಹಾಗೆಯೇ ಇಲ್ಲಿ ನಾನು ದುಂಡು ಮಲ್ಲಿಗೆನ ತಂದು ಕಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಇಲ್ಲಿ ತುಳಸಿನೂ ಇದೆ, ಹಾಗೆಯೇ ವೀಳ್ಯದೆಲೆ, ಸ್ವಲ್ಪ ರೋಸು, ಬಾಳೆಹಣ್ಣು, ಸೇವಂತಿಗೆ ಹೂವು ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಅರಿಶಿನ ಹಾಕಿ ಇದು ದೀಪನ ರೆಡಿ ಮಾಡ್ಕೋಬೇಕಲ್ಲ, ಹಾಗಾಗಿ ನಾನು ನೀರು ಯೂಸ್ ಮಾಡ್ತಿಲ್ಲ. ಇಲ್ಲಿ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅರಿಶಿನ ಕಲಿಸ್ಕೊಂಡು ನಾನು ಇಲ್ಲಿ ಗಂಧ ಎಲ್ಲ ರೆಡಿ ಮಾಡ್ಕೋತೀನಿ. ಸೊ ನೆಕ್ಸ್ಟು ನಾನು ಯಾವ ರೀತಿ ರೆಡಿ ಮಾಡ್ಕೋತೀನಿ, ಹಾಗೆಯೇ ಬೆಳಗ್ಗೆನೂ ಬಾಗಿಲು ತೊಳೆದಿದ್ದೆ. ಇವಾಗ ಪೂಜೆ ಮಾಡಬೇಕಲ್ವ, ಈಗೊಂದು ಸಲ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ.
ನಾನಿಲ್ಲಿ ಬಾಗಿಲು ಎಲ್ಲ ಒರೆಸಿ ನಾನು ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ದೀಪಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಲು ಮತ್ತು ಅರಶಿನ ಸೇರಿಸ್ಕೊಂಡು ಕಲಿಸ್ಕೊಂಡು ಇಲ್ಲಿ ದೀಪಕ್ಕೆಲ್ಲ ನಾನು ಅರಶಿನ ಹಚ್ತಾ ಇದ್ದೀನಿ. ಇದಕ್ಕೆ ನೀವು ಶ್ರೀಗಂಧ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಶ್ರೀಗಂಧನ ಇಟ್ಟು ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಸೇರಿಸಿ ನೀವು ಇಡೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಇದಕ್ಕೆ ನೀವು ಬೇಕಿದ್ದರೆ ಹಾಲು ಬೇಡ ಅನ್ನೋರು ಇವಾಗ ಗಂಧಿಗೆ ಅಂಗಡೀಲಿ ಗಂಗಾಜಲ ಸಿಗುತ್ತೆ. ಗಂಗಾಜಲನ ತೊಗೊಂಡು ಬಂದು ನೀವು ಅರಶಿನ ಕಲಸಿ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡಿಕೊಂಡು ಅದರಲ್ಲೂ ನೀವು ದೀಪಕ್ಕೆ ಹಚ್ಬೋದು. ನಾನು ಇಲ್ಲಿ ನನ್ನ ಹತ್ರ ಗಂಗಾಜಲ ಇರಲಿಲ್ಲ, ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಹಸಿ ಹಾಲನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇದು ಎಲ್ಲದಕ್ಕೂ ಗಂಧ ಅರಶಿನ ಕುಂಕುಮ ಇಟ್ಟು ಹಾಗೆಯೇ ರೆಡಿನೂ ಮಾಡಿಕೊಂಡೆ. ಇದೆಲ್ಲ ರೆಡಿ ಆದಮೇಲೆ ನಾನು ಪೂಜೆ ಮಾಡೋದಕ್ಕೆ ರೆಡಿ ಆಗಬೇಕಲ್ವ. ಸೊ ಹಾಗಾಗಿ ನಾನು ಇಲ್ಲಿ ಎಲ್ಲದನ್ನು ರೆಡಿ ಮಾಡಿ ಹೂವೆಲ್ಲ ತಂದಿಟ್ಟು ನಾನು ರೆಡಿ ಆಗೋದಕ್ಕೆ ಅಂತ ಹೋದೆ. ನಾನು ಶುಕ್ರವಾರ ಪೂಜೆ ಮಾಡೋದು ಅಂದರೆ ಹಿಂದಿನ ದಿನವೇ ನಾನು ಎಲ್ಲದನ್ನು ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿರ್ತೀನಿ. ಹಾಗೆಯೇ ಹೂವು ಎಲ್ಲ ತೊಗೊಂಡು ಬಂದು ನಾನೇ ಕಟ್ಟಿ ಎಲ್ಲ ರೆಡಿ ಮಾಡ್ಕೋತೀನಿ. ನೀವು ಬೇಕಂದರೆ ಆ ಥರ ಮಾಡ್ಕೋಬೋದು. ನಾವೇ ಮಾಡಿದ್ರೆ ಅದು ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಹಾಗಾಗಿ ನಾನೇ ಹೂವು ತೊಗೊಂಡು ಬಂದು ರೆಡಿ ಮಾಡ್ಕೋತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಸೊ ರೆಡಿಯಾಗಿದೆ, ಇವಾಗ ದೀಪನೂ ರೆಡಿಯಾಗಿದೆ. ಸೊ ಬನ್ನಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಯಾವ ರೀತಿ ಅಂತ ನಾನು ತೋರಿಸ್ತೀನಿ. 2 ವೀಳ್ಯದೆಲೆ ಇಟ್ಕೊಂಡಿದ್ದೀನಿ, ದೀಪ ಇಟ್ಕೊಂಡಿದ್ದೀನಿ. ದೀಪಕ್ಕೆ ಉಪ್ಪು ಹಾಕಿದ್ದೀನಿ. ಇವಾಗ ಸ್ವಲ್ಪ ಅರಶಿನ, ಸ್ವಲ್ಪ ಕುಂಕುಮನ ಹಾಕಿದ್ದೀನಿ. ಇವಾಗ ಅಕ್ಷತೆನ ಮಾಡಿಕೊಂಡು ಅಕ್ಷತೆನ ಸೇರಿಸ್ಕೊಳ್ಳೋಣ. ಅಕ್ಷತೆನ ಹಾಕುತ್ತಿದ್ದೀನಿ. ಇವಾಗ ದೇವ್ರ ಕಡೆಗೇ ಮುಖ ಮಾಡಬೇಕು. ಸೊ ನಾನು ದೇವ್ರ ಕಡೆಯೇ ಮುಖ ಮಾಡಿದ್ದೀನಿ. ಕರೆಕ್ಟಾಗಿ ಇಟ್ಕೊಳ್ಳೋಣ. ಇದಕ್ಕೂ ಸ್ವಲ್ಪ ಅರಶಿನ ಕುಂಕುಮ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಷತೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಮೇಲೆ ಒಂದು ದೀಪ ಹಚ್ಚಬಾರ್ದು ಅನ್ನೋದಕ್ಕೋಸ್ಕರ 2 ದೀಪ ಹಚ್ತಾ ಇರೋದು. ಸೊ ಇದಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆ ನಿಮ್ಮ ಮನೇಲಿ ಯಾವುದು ಅನುಕೂಲ ಇದೆ ಅದನ್ನು ಹಾಕ್ಕೊಳ್ಳಿ. ಸೊ ಇವಾಗ ಈ ಥರ ನೆಕ್ಸ್ಟು ಇದೆಲ್ಲ ರೆಡಿ ಆದಮೇಲೆ ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಶಂಖಪುಷ್ಪನ ಇಟ್ಟಿದ್ದೀನಿ. ದುಂಡು ಮಲ್ಲಿಗೆ ಹೂವು ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಮಲ್ಲಿಗೆ ಹೂವು ಇಟ್ಟಿದ್ದೀನಿ. ಈ ಥರ ನಾನು ಮಾಡಿದ್ದೀನಿ. ಹಾಗೆಯೇ ತುಳಸಿ ತುಂಬಾ ಶ್ರೇಷ್ಠ ಲಕ್ಷ್ಮೀ ದೇವಿಗೆ. ಸೊ ಹಾಗಾಗಿ ನಾನು ತುಳಸಿನೂ ಇಟ್ಟಿದ್ದೀನಿ. ಬೇಕಿದ್ದರೆ ನೀವು ತಾವರೆ ಹೂವು ಸಿಕ್ಕಿದ್ರೆ ತಾವರೆ ಹೂವು ಇಡ್ಬೋದು. ನಾನು ಈ ರೀತಿ ಮಾಡಿದ್ದೀನಿ. ಇವಾಗ ಸ್ವಲ್ಪ ಪ್ರಸಾದನ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಬನ್ನಿ. ಇಲ್ಲಿ ನೆನೆಸಿಟ್ಕೊಂಡಿರೋಂಥ ಬಾದಾಮಿನೆಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿಕೊಂಡು ಇವಾಗ ಏನು ಬಾಯ್ಲ್ ಆಗಿದೆ ಹಾಲಲ್ಲಿ ಇದಕ್ಕೆ ನಾನು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನೀವು ಬೆಲ್ಲ ಆದರೂ ಸೇರಿಸ್ಕೋಬೋದು. ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿರೋ ಅಂತಹ ಬಾದಾಮಿ ಗೋಡಂಬಿ ಪೇಸ್ಟ್ನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಂತರ ಇದು ಬಾಯ್ಲ್ ಆದಮೇಲೆ ಸ್ವಲ್ಪ ಸಕ್ಕರೆ ಎಲ್ಲ ಕರಗಿದ್ಮೇಲೆ ಇದು ಸ್ವಲ್ಪ ಒಳ್ಳೆ ಪೇಸ್ಟ್ ಥರ ತಿಕ್ಕಾಗಿ ಬರುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಸೊ ಇಲ್ಲಿ ಎಲ್ಲ ರೆಡಿ ಆಯಿತು. ನೈವೇದ್ಯಕ್ಕೆ ಪ್ರಸಾದನೂ ರೆಡಿಯಾಗಿದೆ. ಪ್ರಸಾದನ ನಾವು ದೇವ್ರ ಹತ್ರ ಇಡೋದಕ್ಕೆ ನಂದು ಈ ಪ್ರಸಾದ ರೆಡಿ ಆಯಿತು. ಇದ್ರ ಮೇಲೆ ನೀವು ಬೇಕಂದರೆ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ನ ನೀವು ಡೆಕೋರೇಷನ್ ಥರ ಅಥವಾ ಬಾಳೆಹಣ್ಣು ಹಾಕೊಂಡು ತಿಂದ್ರೂ ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಬಾಳೆಹಣ್ಣು ಯೂಸ್ ಮಾಡಿಲ್ಲ. ಸೊ ನೀವು ಯೂಸ್ ಮಾಡಬೇಕಂದ್ರೆ ನೀವು ಯೂಸ್ ಮಾಡಿ. ಸೊ ನಾನು ಈ ಥರ ರೆಡಿಯಾಗಿದ್ದೀನಿ. ಸೊ ಪೂಜೆ ಮಾಡೋಣ, ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಗಾಗಿ ಸೀರೆ ಉಟ್ಕೊಂಡಿದ್ದೀನಿ. ಆದರೂ ಆಷಾಢ ಶುಕ್ರವಾರ ಅಲ್ವಾ, ಶುಕ್ರವಾರ ಮಂಗಳವಾರ ನಾನು ಆಲ್ಮೋಸ್ಟ್ ಸೀರೆ ಉಟ್ಕೊಂಡೇ ಪೂಜೆ ಮಾಡ್ತೀನಿ. ಸೊ ರೀಸೆಂಟಾಗಿ ಒಂದು ಟೆಂಪಲಿಗೆ ಹೋಗಿದ್ದೆ. ಅಲ್ಲಿ ಬ್ಯಾಂಗಲ್ಸ್ನ ಕೊಟ್ಟಿದ್ದು. ಸೊ ಅದ್ರ ವೈಬ್ ಹಾಗೆ ಇರಲಿ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಹಾಕ್ಕೊಂಡಿರೋದು ಸಿಂಪಲ್ ಕಾಟನ್ ಸ್ಯಾರಿ. ಸೊ ಬನ್ನಿ, ಈ ಪ್ರಸಾದ ರೆಡಿಯಾಗಿದೆ, ಪೂಜೆ ಮಾಡೋಣ.
ಇಲ್ಲಿ ಎಲ್ಲ ರೆಡಿ ಆದಮೇಲೆ ನಾನು ದೇವ್ರ ದೀಪನ ಅಂಟಿಸ್ಬಿಟ್ಟು ನಾನು ಇಲ್ಲಿ ಒಂದು ಸಂಕಲ್ಪ ಮಾಡ್ಕೋತಿದ್ದೀನಿ. ನನಗೆ ಯಾವುದು ಆಗಬೇಕು ಅಂತ ಇದೆ ಅದಕ್ಕೆ ಸ್ವಲ್ಪ ಅಕ್ಷತೆ ಮತ್ತು ಸ್ವಲ್ಪ ಹೂವು ತಗೊಂಡು ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಕೋರಿಕೆ ಮಾಡಿಕೊಂಡು, ಅಥವಾ ನಿಮಗೆ ಏನಿದೆ ಮನಸ್ಸಲ್ಲಿ, ಅಥವಾ ನಿಮ್ಮ ಕೆಲಸ ಯಾವುದಾಗಬೇಕು ಅಂತ ಅದನ್ನು ನೀವು ಕೋರಿಕೆ ಮಾಡಿಕೊಂಡು ಮನಸ್ಸಲ್ಲಿ ಇಚ್ಛೆ ಮಾಡಿಕೊಂಡು ಒಂದು 5 ನಿಮಿಷ ಮನಸ್ಸಲ್ಲಿ ಕೇಳಿಕೊಂಡು ನಿಮಗೆ ಏನಾಗಬೇಕು, ಯಾವುದಕ್ಕೋಸ್ಕರ ಉಪ್ಪಿನ ದೀಪ ಹಚ್ಚುತ್ತಿದ್ದೀರಾ ಅದನ್ನು ಕೇಳಿಕೊಂಡು ನೀವು ಸಂಕಲ್ಪ ಮಾಡಿ ಆದಮೇಲೆ ನೀವು ಉಪ್ಪಿನ ದೀಪ ಅಂಟಿಸ್ಬೇಕು. ಓಂ ನಮೋ ಮಹಾಲಕ್ಷ್ಮೀ ನಮಃ ಅಂತ 11 ಬಾರಿ ಅಥವಾ 108 ಬಾರಿ ಅಥವಾ 21 ಬಾರಿ ನೀವು ಮನಸ್ಸಲ್ಲೇನೆ ಮಂತ್ರ ಹೇಳ್ಕೊಂಡು ಅಥವಾ ಜಪ ಮಾಡೋದಿದ್ದರೆ ನಿಮಗೆ ಜಪ ಮಾಡ್ಕೊಳ್ಳಿ, ವಿಶ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಇವತ್ತು ಇಟ್ಟಿರೋ ಅಂತಹ ಉಪ್ಪಿನ ದೀಪನ ಏನು ಮಾಡಬೇಕಂದ್ರೆ, ಶನಿವಾರ ಸಾಯಂಕಾಲ ಪೂಜೆ ಮಾಡಿ ಆ ಉಪ್ಪನ್ನು ಒಂದು ಬೌಲಲ್ಲಿ ತಗೊಂಡು ಕರಗಿಸಿ, ಇಲ್ಲ ಯಾವುದಾದ್ರೂ ಮರದ ಬುಡದಲ್ಲಿ ಹಾಕ್ಬೋದು, ಇಲ್ಲ ಅಂದರೆ ನಿಮ್ಮ ಹತ್ರದಲ್ಲಿ ಮರ ಇಲ್ಲ ಅಂದರೆ ಸಿಂಕಲ್ಲಿ ಹಾಕಿ ನೀವು ಆ ದೀಪನ ತೊಳೆದಿಡ್ಬೋದು. ನೆಕ್ಸ್ಟು ಶುಕ್ರವಾರ ಇದೇ ರೀತಿ ಮಾಡಿಕೊಂಡು ಆಷಾಢ ಶುಕ್ರವಾರ ಎಷ್ಟು ಬರುತ್ತೆ, 4 ವಾರ ಬರುತ್ತೋ, 5 ವಾರ ಬರುತ್ತೋ, 3 ವಾರ ಬರುತ್ತೋ ನಿಮಗೆ ಅನುಕೂಲ ತಕ್ಕನಾಗಿ ನೀವು ಮಾಡ್ಬೋದು. ಸೊ ಸಂಕಲ್ಪ ಮಾಡ್ಕೊಳ್ಳುವಾಗ ನಕಾರಾತ್ಮಕ ಯೋಚನೆ ಎಲ್ಲ ಹೋಗಿ ಆರ್ಥಿಕ ಸಮೃದ್ಧಿ ಆಗಲಿ, ಆರೋಗ್ಯ, ಆಯುಷ್ಯ, ಸಂಪತ್ತು ಸಮೃದ್ಧಿ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ನಿಮಗೆ ಏನು ಬೇಕು ಅನ್ನೋದನ್ನು ನೀವು ಕೇಳಿಕೊಂಡು ಪೂಜೆ ಮಾಡಿ ಸಂಕಲ್ಪ ಮಾಡಿ ಪೂಜೆ ಮಾಡಿದ್ರೆ ಉಪ್ಪಿನ ದೀಪ ಹಚ್ಚೋದು ಆಷಾಢ ಮಾಸದಲ್ಲಿ ಆಗುತ್ತೆ. ಇದೇ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇದು ನಿಮಗೆ ನಾನು ಕೊಟ್ಟಿರೋ ಅಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ.